ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಅದರಿಂದಲೇ ರಾಷ್ಟ್ರ ರಾಜಕಾರಣಕ್ಕೆ ಆಯ್ಕೆಯಾಗಿದ್ದಾರೆ. ಅವರ ಶಾಸಕರೇ ಹೇಳಿದಂತೆ ಬದಲಾವಣೆ ಗ್ಯಾರಂಟಿ ಅಂತ ಮೈಸೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಅದರಿಂದಲೇ ರಾಷ್ಟ್ರ ರಾಜಕಾರಣಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ಅವರ ಶಾಸಕರೇ ಹೇಳಿದಂತೆ ಬದಲಾವಣೆ ಅಂತೂ ಗ್ಯಾರಂಟಿ, ಏನೋ ಒಂದು ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ನಲ್ಲೋ ಅಕ್ಟೋಬರ್ನಲ್ಲೋ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಯಲ್ಲಿ ಕೂತು ಮಾಡಿದ್ದಾರೆ. ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ಟರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ಮರ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು OBC ಇದಕ್ಕೆ ಅದನ್ನು ಅಧ್ಯಕ್ಷರಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ. ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ನನ್ಗನ್ಸಿದ್ದು ಈ ಸುದ್ದಿ ನೋಡಿದ್ಮೇಲೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ಅವ್ರಿಗೊಂದು ಜವಾಬ್ದಾರಿಯನ್ನ ಕೊಡೋಕೆ ತೆರೆಮರೆಯಲ್ಲಿ ಏನಾದ್ರು ಪ್ರಯತ್ನಗಳಾಗ್ತಾ ಇದೆಯಾ? ಹೌದು ಅನ್ನೋದಾದ್ರೆ ಏನ್ ವಿಚಾರ? ಈಗ ಅಕ್ಟೋಬರ್ ಸೆಪ್ಟೆಂಬರ್ ಕ್ರಾಂತಿ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಹಾಗಾದ್ರೆ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿ. ವಿದ್ಯಾ, ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದ AICC ನಾಯಕರುಗಳು ಎಲ್ಲರೂ ಕೂಡ ಸೇರಿ OBC ಘಟಕ ಮಾಡಬೇಕು, OBC ಘಟಕಕ್ಕೆ ಸಿದ್ದರಾಮಯ್ಯವರನ್ನು ಅಧ್ಯಕ್ಷರು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಎರಡು ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದು. ಆದರೆ ಒಂದಂತೂ ಸ್ಪಷ್ಟ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ ಈಗಲೂ ಕೂಡ ಇದೆ. ಇದೆಲ್ಲದಕ್ಕೂ ಕೂಡ ತೆರೆ ಇಳಿಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಮೊನ್ನೆ ಸುರ್ಜೇವಾಲ್ ಅವರು ಬಂದು ಸುಮಾರು 3 ದಿನಗಳ ಕಾಲ ರಾಜ್ಯದಲ್ಲಿ ಠಿಕಾಣೆ ಹಾಕಿ ವಾಪಸ್ ಹೋದ ಬಳಿಕವೂ ಕೂಡ ಅದು ನಿಂತಿಲ್ಲ. ಆ ಹೇಳಿಕೆಗಳು ಮತ್ತು ಪ್ರತಿ ಹೇಳಿಕೆಗಳು ಬರ್ತಾನೆ ಇದೆ. ಒಂದು ಕಡೆ DK ಶಿವಕುಮಾರ್ ಬಣದಿಂದ ಬರ್ತಾ ಇದ್ದಾವೆ, ಮತ್ತೊಂದು ಕಡೆ ಸಿದ್ದರಾಮಯ್ಯವರ ಬಣದಿಂದಲೂ ಕೂಡ ಬರ್ತಾ ಇದ್ದಾವೆ. ಈ ನಡುವೆ ರಾಷ್ಟ್ರೀಯ ಮಟ್ಟದ OBC ಘಟಕಕ್ಕೆ ಸಿದ್ದರಾಮಯ್ಯವರನ್ನು AICC ರಚನೆ ಮಾಡಿರುವಂತಹ OBC ಘಟಕಕ್ಕೆ ಸಿದ್ದರಾಮಯ್ಯವರನ್ನೇ ಸಂಚಾಲಕರನ್ನಾಗಿ ಮಾಡಿರುವಂಥದ್ದು ಈಗ ಭಾಳಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರನ್ನು ಒಂದು ವೇಳೆ ಬದಲಾವಣೆ ಮಾಡಿದ್ದೆ ಆದರೆ ಮುಂದೆ ಅವ್ರಿಗೆ ಏನು ಅಧಿಕಾರ ಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆ ಸಹಜವಾಗಿ ಅವರ ಪಟಾಲಮಲ್ಲೂ ಇತ್ತು. ಬೇರೆ ಬೇರೆ ನಾಯಕರು ಕೂಡ ಅದೇ ಚರ್ಚೆ ಮಾಡ್ತಾಯಿದ್ರು. ಒಂದು ವೇಳೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಕ್ಟೋಬರ್ ಇಲ್ಲವೇ ಸೆಪ್ಟೆಂಬರಲ್ಲಿ ಮಹಾಕ್ರಾಂತಿ ಆಗುತ್ತೆ ಅನ್ನುವಂತಹ ಹೇಳಿಕೆಗಳು ಏನು ಬರ್ತಿದ್ವಿ ಅದನ್ನು ಅನುಸರಿಸಿ ನಾವು ನೋಡಿದ್ದೆ. ಆದರೆ ಬಹುತೇಕ ಸಿದ್ದರಾಮಯ್ಯವರಿಗೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರೀಯ ರಾಜಕಾರಣಕ್ಕೆ ಕರೆಸ್ಕೊಳ್ಳುವ ಸಲುವಾಗಿ AICCಯ ನಾಯಕರುಗಳು ಅವ್ರಿಗೆ ಈ ಹುದ್ದೆಯನ್ನು ಕೊಟ್ಟಿರ್ಬೋದು ಒಂದು ಕಡೆ. ಇನ್ನೊಂದು ಕಡೆ ಯೋಚನೆ ಮಾಡೋದಾದರೆ ಕಾಂಗ್ರೆಸ್ ಮೊದಲಿಂದಲೂ ಕೂಡ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿರುವಂಥದ್ದು ಅಹಿಂದವನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನುವಂಥ ಒಂದು ಚರ್ಚೆಗಳು ಕಾಂಗ್ರೆಸ್ಸಲ್ಲಿ ಆಗಿಂದಾಗಲೇ ಬರ್ತಾ ಇರ್ತವೆ. ಪ್ರತಿ 6 ತಿಂಗಳಿಗೊಮ್ಮೆ, ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂತಹ ಬೃಹತ್ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಈ ವಿಚಾರ ಪದೇ ಪದೇ ಚರ್ಚೆ ಆಗ್ತಾಯಿತ್ತು. ಆದರೆ ಅದಕ್ಕೆ ಸರಿಯಾದಂಥ ಒಂದು ರೂಟ್ ಮ್ಯಾಪನ್ನು ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ರತಿ ಬಾರಿನೂ ಕೂಡ ವಿಫಲ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಿದ್ದರಾಮಯ್ಯ ಸೇರಿದಂತೆ 24 ಜನರ ಈ ಕಮಿಟಿಗೆ ಆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಇಡೀ ದೇಶಾದ್ಯಂತ ಸಂಚಾರ ಮಾಡಬೇಕು, ದೇಶಾದ್ಯಂತ ಇರುವಂತಹ ಪ್ರಮುಖ ಅಹಿಂದ ನಾಯಕರುಗಳನ್ನು ಒಟ್ಟುಗೂಡಿಸ್ಕೊಂಡು ಆ ಸಮುದಾಯದ ಮತಗಳನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಹಾಕ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರ್ಬೋದು. ಇದರ ಜೊತೆಗೆ ಈಗ ಬರ್ತಿರುವಂತಹ ಬಿಹಾರ ಚುನಾವಣೆ, ತಮಿಳುನಾಡು ಚುನಾವಣೆ, ಕೇರಳ ಚುನಾವಣೆ, ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳ ಚುನಾವಣೆ ಗುರಿಯಾಗಿಟ್ಕೊಂಡು ಅಲ್ಲಿ ಅಹಿಂದ ವರ್ಗವನ್ನು ಯಾವ ರೀತಿಯಾಗಿ ಕ್ರೋಢೀಕರಣ ಮಾಡಬೇಕು. ಈಗಾಗಲೇ ನಾವು ನೋಡಿದಂತೆ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರಿಗೆ ಇರುವಷ್ಟು ವರ್ಚಸ್ಸು ಬೇರೆ ಯಾವ ಅಹಿಂದ ನಾಯಕರು ಕೂಡ ಇಲ್ಲ. ಅದು ಪಕ್ಷಾತೀತವಾಗಿ ನಾವು ನೋಡಿದ್ದೆ. ಆದರೆ 3 ಪಕ್ಷದಲ್ಲೂ ಕೂಡ ಇವತ್ತಿಗೂ ಸಿದ್ದರಾಮಯ್ಯವರು ಆ ವರ್ಗಕ್ಕೆ ಪರಮೋಚ್ಚ ನಾಯಕರಾಗಿದ್ದಾರೆ. ಹೀಗಾಗಿ ಎರಡೆರಡು ಬಾರಿ ಯಾರಿಗೂ ಸಿಗದೇ ಇರುವಂಥ ಒಂದು ರೀತಿಯಲ್ಲಿ ಎರಡೆರಡು ಬಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಹೀಗಾಗಿ ಒಂದು ಕಡೆ ಅವರನ್ನು ರಾಜ್ಯ ರಾಜಕಾರಣದಿಂದ ರಾಷ್ಟ್ರೀಯ ರಾಜಕಾರಣಕ್ಕೆ ತೆಗೆದುಕೊಂಡು ಹೋಗುವ ಸಲುವಾಗಿ
ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯಾದಂಥ ಒಂದು ಪ್ಲಾನ್ ಮಾಡಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅಹಿಂದ ವೋಟ್ ಬ್ಯಾಂಕನ್ನು ಗುರಿಯಾಗಿಟ್ಕೊಂಡು ಮುಂದೆ ಬರ್ತಿರುವಂಥ ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಮುಂದೆ 2029ಕ್ಕೆ ಬರುವಂತಹ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಇಟ್ಕೊಂಡು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಕಮಿಟಿ ಮಾಡಿದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ಈ ಮಾಹಿತಿ ನನಗೆ ಗೊತ್ತೇ ಇಲ್ಲ ಅಂತ. ಇದು ಅಕ್ಷರಶಃ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ಸುಳ್ಳು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ಪತ್ರ ಬರೆದಿರುವಂಥದ್ದು ಈಗ ಮಾಧ್ಯಮಗಳು ಕೂಡ ಸಿಕ್ಕಿದೆ. ಬಿ ಕೆ ಹರಿಪ್ರಸಾದ್ ಅವರಿಗೆ ಸಿದ್ದರಾಮಯ್ಯವರು ಸ್ವತಃ ಬರೆದಿರುವಂಥ ಒಂದು ಪತ್ರ ಮಾಧ್ಯಮಗಳಿಗೆ ಸಿಕ್ಕಿದೆ. ಹೀಗಾಗಿ ಸಿದ್ದರಾಮಯ್ಯವ್ರಿಗೆ ಎಲ್ಲವೂ ಗೊತ್ತು, ಯಾವ ಕಾರಣಕ್ಕಾಗ್ತಿದೆ ಅಂತಲೂ ಗೊತ್ತಿರ್ಬೋದು. ಆದರೆ ಅದನ್ನು ಬಹಿರಂಗವಾಗಿ ಸಿದ್ದರಾಮಯ್ಯವರು ಹೇಳುವಂತಹ ಒಂದು ಪರಿಸ್ಥಿತಿ ಇಲ್ಲ. ಆದರೆ ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರಲ್ಲಿ ಆಗುವಂತಹ ರಾಜಕೀಯ ಬದಲಾವಣೆಯ ಒಂದು ಮೊದಲ ಮೆಟ್ಟಿಲ ಅನ್ನುವಂಥದ್ದು ಈಗ ಚರ್ಚೆ ಆರಂಭ ಆಗಿದೆ. ವಿದ್ಯಾ, ಅಂದ್ರೆ ಸಿಎಂ ಸ್ಥಾನದಿಂದ ಗೌರವಯುತವಾಗಿ ಮತ್ತೊಂದು ಕಡೆಗೆ ಕಳಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಅಂತೂ ಸಹಜವಾಗಿದೆ. ಧನ್ಯವಾದ ಮಾರುತಿ ಡೀಟೇಲ್ಸ್.